camina con mi cha cha, con mi cha cha cha. Hey, get up! Get up! Get up! What's wrong with you? ತಲೆ ಕೆಡಿದೇನ್ರಿ? ಅಲ್ಲ ಬಾಸ್, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮದುವೆ ಅಮೂಲ್ಯ ಮೇಡಮ್ ಜೊತೆನಾ? ಏನ್ರಿ ಮಾತಾಡ್ತಿದ್ದೀರಾ? ನನಗೆ ಕಿವಿ ಸರಿ ಕೇಳಿಸ್ತಿಲ್ವೋ ಇಲ್ಲ ಬಾಸ್ ಬಾಯಿ ಸರಿ ಹೇಳಿಲ್ವೋ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಇದೇನಾದ್ರೂ ಯೂಸ್ಲೆಸ್ ಕೆಲಸ ಮಾಡಬೇಕು ಅಂತನಾ? ಅಯ್ಯೋ ಇಲ್ಲ ಬಾಸ್, ನಿಮ್ಮಿಬ್ಬರದು ಯಾವಾಗ ಇಲ್ಲಿವರೆಗೂ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೆ. ಶರಪ್, ಅದೇ ಆಯ್ತು ನಿಮ್ದು. ಹೋಗ್ಲಿ ಅವಳ ಕರೀರಿ. ಈ ಆಫೀಸಲ್ಲಿ ಇರೋರೆಲ್ಲ ಸೈಕೋಗಳು. ಏನ್ ಕರ್ಮ ರೀ ನಿಮ್ದು? ಬಾಸ್, ಅಮೂಲ್ಯ ಮೇಡಮ್ ಇನ್ನ ಬಂದಿಲ್ಲ ಬಾಸ್. ಇವರಿಬ್ರು ಎಷ್ಟು ಕ್ಯೂಟ್ ಅಲ್ವಾ? ಇವ್ರನ್ನ ನೋಡ್ತಾ ಇದ್ರೆ ನನ್ನನ್ನು ಇದೇ ಥರ ಪ್ರೀತಿ ಮಾಡೋ ಒಂದು ಕಣ್ಜೀವ ಜೊತೆಲಿರ್ಬೇಕು ಅನ್ನಿಸ್ತಾ ಇದೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಹಲೋ, ವರ್ಮಾ ಕಂಪ್ನಿ ಫೈಲ್ಸ್ಗಳು ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಸೈನ್ ಮಾಡಬೇಕು. ಎಲ್ಲಿ ಹಾಳೋಕ್ ಸತ್ತಿದ್ಯಾ ನೀನು? ಎಷ್ಟು ಒಳ್ಳೆ ಮೂಡಲ್ಲಿದ್ದೆ. ನಾನು ಫ್ಯೂಚರ್ ನೆನೆಸ್ಕೊಂಡಾಗೆಲ್ಲ ಈ ಏನೇನು ಪಿಶಾಚಿನ ಯಾಕೆ ಕಟ್ಟ ಬರುತ್ತೆ? ಹೆಲೋ, ಏನ್ ಗೊಣಗ್ತಿದ್ಯಾ? ಎಲ್ಲಿದ್ಯಾ ಹೇಳು. ನಂದು ಇವತ್ತು ಲೀವ್ ಅಂತ ಅಣ್ಣ ಹೇಳಿಲ್ವ ನಿಮಗೆ? ವಾಟ್ ಲೀವ್? ಯಾಕೆ? ಇದೊಳ್ಳೆ ಕಥೆ ಇದಲ್ಲ. ನಿಶ್ಚಿತಾರ್ಥದ ಹಿಂದಿನ ದಿನ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಾ ನಿಂದೆ? ಅದನ್ನೆಲ್ಲ ಯಾರು ಮಾಡೋದು? ಲೀವ್ ತಗೊಳ್ಳೋದಕ್ಕೆ ಸಣ್ಣ ರೀಸನ್ ಸಿಕ್ಕಿದ್ರೆ ಸಾಕಲ್ಲ? ಇದೇನ್ ಬಾಸ್ ಹೀಗೆ ಕಿರ್ಚಾಡ್ತಿದ್ದೀರಾ? ನಿಶ್ಚಿತಾರ್ಥ ನಿಮಗೆ ಸಣ್ಣ ರೀಸನ್ನಾ? ಇದಕ್ಕೋಸ್ಕರನೇ ನಾನು ನೀವು ಎಷ್ಟು ರಿಸ್ಕ್ ತಗೊಂಡಿದೀವಿ ಅಂತ ಮರ್ತೋಯ್ತಾ? ಶಟ್ ಅಪ್. ನಿನ್ನ ಜೊತೆ ನಾನಿದ್ದೇನದೇ ದೊಡ್ಡ ದೂರ ಅಂತ. ಸಾರಿ, ನನ್ನ ಜೊತೆ ನೀನಿದ್ದೇನದೇ ದೊಡ್ಡ ದೂರ ಅಂತ. ಎಂಥದೂ ಇಲ್ಲ. ಮೊದಲು ನೀವ್ ಹೇಳಿದೆ ಕರೆಕ್ಟು. ನೀವೇ ನನ್ನ ಜೊತೆ ಇದ್ದಿದ್ದು. ಶಟ್ ಅಪ್. ಮತ್ತೆ ನನ್ನ ಜೀವನದ ಕೆಟ್ಟ ದಿನಗಳನ್ನ ನೆನಪು ಮಾಡಬೇಡ ನೀನು. ಮತ್ತೆ ನೀವು ನನ್ನನ್ನೇ ನೆನ್ಪು ಮಾಡ್ಕೊಂಡು ಕಾಲ್ ಮಾಡಿ ಈಗ ಹೀಗೆ ಜಗಳ ಆಡಿದ್ರೆ ಭಗವಂತ ಮೆಚ್ತಾನ ಬಾಸ್? ನಾನ್ ಸೆನ್ಸ್. ನಾನು ಯಾಕೆ ದಿನ ನೆನಪು ಮಾಡ್ಕೊಳ್ಳಿ? ನಾನು ನೆನ್ನೆ ನಿನಗೆ ಫೈಲ್ ನನ್ನ ಟೇಬಲ್ ಮೇಲೆ ನಾನು ಸೈನ್ ಮಾಡ್ತೀನಿ ಅಂತ ಹೇಳಿದೆ ತಾನೆ? ನೀನ್ ಇಟ್ಟಿದ್ರೆ ನಾನು ಯಾಕೆ ನಿನಗೆ ಕಾಲ್ ಮಾಡ್ತಿದ್ದೆ? ಪರವಾಗಿಲ್ಲ, ನೀವು ಕಾಲ್ ಮಾಡಿದ್ದು ಒಳ್ಳೇದಾಯ್ತು. ನಾನೊಂದು ಕೆಲ್ಸದ ಮೇಲೆ ಆನ್ ದ ವೇ ಕಾರಲ್ಲಿ ಹೋಗ್ತಾ ಇದ್ದೆ. ಟೈಮ್ ಪಾಸ್ ಆದ್ರೂ ಆಗುತ್ತೆ. ಮಾತಾಡಿ. ಏನ್ ಹುಡುಗಾಟ ಆಡ್ತಿದ್ಯಾ ನೀನು? ನಿನ್ ಬಾಸ್ ಹತ್ರ ಮಾತಾಡ್ತಿದ್ಯಾ ಅನ್ನೋದು ನೆನಪಿರ್ಲಿ. ಏನೋ ಫ್ಲೋನಲ್ಲಿ ಒಂದು ಮಾತು ಜಾಸ್ತಿ ಹೇಳಿದ್ನಪ್ಪ, ಅದಕ್ಕೆಲ್ಲ ಯಾಕೆ ಕುರ್ಕೋತೀರಾ? ನಾನು ಲೀವಲ್ಲಿದ್ದೀನಿ ಅಂದ್ರೆ ನೀವು ನನ್ನ ಬಾಸ್ ಅಲ್ಲ, ರಿಲೇಟಿವ್. ಶಟ್ ಅಪ್. ಆ ಪದ ನೀನು ಒಂದ್ಸಲ ಉಪಯೋಗಿಸಿದ್ರು ನಿನ್ನ ಕತ್ ಹೆಸ್ಗೆ ಸಾಯಿಸ್ಬಿಡ್ತೀನಿ. ಆ ಫೈಲ್ ಎಲ್ಲಿಟ್ಟಿದೆ ಅಂತ ನಾನು ನೆನಪಿದ್ಯಾ? ಯಾರ ಕೆಲವರು ತರಿಸ್ಕೋತೀನಿ. ನಮ್ಮ ಕೆಲ್ಸದ ಬಗ್ಗೆ ನಮಗೆ ಗೊತ್ತಿರಲ್ವಾ? ಫೈಲಲ್ಲಿ ಇಟ್ಟಿದ್ದೀನಿ, ಅದ್ರ ಮೇಲೆ ಎಷ್ಟು ಫೈಲ್ ಇದೆ, ಕೆಳಗಡೆ ಎಷ್ಟು ಫೈಲ್ ಇದೆ ಎಲ್ಲ ಗೊತ್ತು. ಬಟ್ ನಾನು ಹೇಳಲ್ಲ. ಹಲೋ, ಸೈಕೋ. ಹಲೋ, ಅಮೂಲ್ಯ. ಅವ್ರಿಲ್ಲ, ನಾನು ಅವ್ರ PA ಮಾತಾಡ್ತಿರೋದು. ನಾನು ಅವರ ಬಾಸ್ ಮಾತಾಡ್ತಿರೋದು. ನನ್ನ ಹತ್ರನೇ ಡ್ರಾಮಾ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಗೊತ್ತಿರಲಿ. ಫೈಲ್ ಎಲ್ಲಿಟ್ಟಿದ್ಯಾ ಹೇಳು. ನಾವೇ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಅಷ್ಟ್ರಲ್ಲಿ ನೀವೇ ಮಾಡಿದ್ರಿ. ಯಾಕೆ? ತಲೆಹರಟೆ ಮಾಡೋದಕ್ಕ ಅಥವಾ ಬಕ್ವಾಸ್ ಮಾತಾಡೋದಕ್ಕ? ಹಲೋ ಬಾಸ್, ಪ್ರೊಫೆಷನಲಿ ನಾವು ರೌಡಿಸಮ್ ಮಾಡ್ಬೋದು, ಸಮಾಜಕ್ಕೆ ನಾವು ರೌಡಿ ಬೇಬಿನ ಆಗಿರ್ಬೋದು. ಆದ್ರೆ ನಮಗೂ ಒಂದು ಎಥಿಕ್ಸ್ ಇದೆ. ನಾವ್ ಯಾವತ್ತೂ ಉಂಡು ಮನೆಗೆ ದ್ರೋಹ ಬಗ್ಗೆಲ್ಲ ತಿಳ್ಕೊಳ್ಳಿ. ಶಟ್ ಅಪ್.
ನೀನು ಭಾಷಣ ಕೇಳೋದಕ್ಕೆಲ್ಲ ಫೋನ್ ಮಾಡಿದ್ದು. ಫೈಲ್ ಎಲ್ಲಿ ಇಟ್ಟಿದ್ಯಾ ಹೇಳು. ಅದ್ಯಾಕೆ ಆತ್ರಗೆಟ್ ಆಂಜನೇಯನ್ ಥರ ಆಡ್ತೀರಾ ಬಾಸ್? ನಾನು ನೆನ್ನೆನೆ ಫೈಲೆಲ್ಲ ಎತ್ತಿ ನಿಮ್ಮ ಕ್ಯಾಬಿನಲ್ಲೇ ಇಟ್ಟೋಗಿದ್ದೆ. ನಾವು ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ನೀವು ನಮ್ಮ ಬಗ್ಗೆ ಯಾವಾಗಲೂ ಫಾರ್ವರ್ಡ್ ಆಗಿ ಯೋಚನೆ ಮಾಡಿದ್ರೆ ಒಳ್ಳೇದು. ಹೇಯ್, ಏನು ಆಟ ಆಡ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ? ನನ್ನ ಕ್ಯಾಬಿನಲ್ಲಿ ಫೈಲ್ಸ್ ಇರುತ್ತಾ ಇಲ್ವಾ ಅಂತ ನನಗೆ ಗೊತ್ತಿರೋದಿಲ್ವಾ? ಈಗೇನು ಹೇಳ್ತೀರಾ ಬಾಸ್? ನಾವು ಪಕ್ಕ ಪಂಕ್ಚುಯಲ್ ತಾನೆ. ಫೈಲ್ ಸಿಕ್ತು ಅಲ್ವಾ? ಸಿಕ್ಕಿಲ್ಲ ಅನ್ಬೇಡಿ. ಕಾಂತ ಸಿಕ್ತು ಅಂತ ಬಡ್ಕೊಂಡಿದ್ದು ಕೇಳಿಸ್ತು. You know what? Don't you ever call me. ಮಾತಾಡೋದು ದೊಡ್ಡ ಟೈಮ್ ವೇಸ್ಟ್. ಇನ್ಮೇಲೆ ನನಗೆ ಏನೇ ಹೇಳೋದಿದ್ದು ನಾನು ಪಿ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು. ನೀನು ಅಷ್ಟೇ. ಇನ್ಮೇಲೆ ನನ್ನ ಹತ್ರ ಏನಾದರೂ ಮಾತಾಡೋದಿದ್ರೆ ನಾನು ಪಿ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು. ಕೇಳೇನು ಪಿಶಾಚಿ? ಬಾಸ್, ನಮ್ಮ ಆಫೀಸು ನನಗೆ ಪಕ್ಕ ಸಂಸಾರಸ್ಥರು ಮನೆ ತರ ಕಾಣಿಸ್ತಾ ಇದೆ. ಮದುವೆ ಆಗಿ ವಯಸ್ಸಾಗಿ ಜೀವನ ಬೋರ್ ಆಗಿರೋ ಕಪಲ್ಸ್ ತರ ಆಡ್ತಾ ಇದ್ದೀರಾ ನೀವಿಬ್ರು. ಅದು ಗಂಡ ತನ್ನ ವಸ್ತು ಮನೇಲಿ ಸಿಗದಿದ್ದಾಗ ಊರೆಲ್ಲ ಹುಡುಕಿ ಕೊನೆಗೆ ಹೆಂಡತಿ ಕೇಳಿದ್ರೆ ಹೆಂಡತಿ ಟೇಬಲ್ ಮೇಲೆ ಇದೆ ಅಂತ ಅರಿಸ್ತಾಳೆ. ರೀಸನ್ನೇ ಇಲ್ದಿರೋ ರೀಸನ್ಗೆ ಇಬ್ರು ಕಿತ್ತಾಡ್ತಾರೆ. ಆ ಥರ ಇದೆ ನಿಮ್ಮ ಜೋಡಿ. ಅಲ್ಲ, ಈ ಏಲಿಯನ್ ಪಿಶಾಚಿ ತನ್ನಂತ ಏನ್ ಅನ್ಕೊಂಡಿದೆ ಅಂತ ಒಳ್ಳೆ ಮಂಗಳಗ್ರಹದಿಂದ ಬಂದಂತರ ಆಡ್ತಾನಲ್ಲ. ಏನೋ ಒಳ್ಳೇದ್ ಮಾಡಿ ನಮ್ಮ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೋಬಹುದು, ಆದ್ರೆ ನಮ್ಮನ್ನೆಲ್ಲ ರೌಡಿ ಬೇಬಿ ಲೆವೆಲೇ ಬೇರೆ, ರೇಂಜೇ ಬೇರೆ, ಪವರೇ ಬೇರೆ. ನಾವ್ ಇದಕ್ಕೆಲ್ಲ ಮರಳಾಗಲ್ಲ. ಏನಾಯ್ತು? ಆಯ್ತವ್ರೆ, ಏನಾಯ್ತು ಮಾತಾಡಿ. ಯಾಕೆ ಸುಮ್ಮನೆ ಅವ್ರು ಬಂದ್ರಿ? ವಿಕ್ಕಿ ಅವರೇ, ದಯವಿಟ್ಟು ನನ್ನೇನು ಕೇಳಬೇಡಿ. ನಾನು ಈಗಲೂ ನಿಮ್ಮನ್ನ ತುಂಬಾ ಪ್ರೀತಿಸ್ತೇನೆ. ಆದ್ರೆ ನಮ್ಮ ಎಂಗೇಜ್ಮೆಂಟ್ ನಡೆಯಲ್ಲ. ಏನು ಹೇಳ್ತಿದ್ದೀರಾ ಆರ್ತಿ ಅವರೇ? ಯಾಕೆ, ಏನಾಯ್ತು ಹೇಳಿ? ನನ್ನ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇರೋದಾದ್ರೆ ಕಾರಣ ಕೇಳಬೇಡಿ. ಆರ್ತಿ ಅವರೇ, ಅಣ್ಣ ಹೊರಡಿ ಅಣ್ಣ. ಆರ್ತಿ ಅವರೇ, ನೀನು ಬೇಗ ಬಂದಿದ್ದು ಒಳ್ಳೇದಾಯ್ತು. ವಿಕ್ಕಿ ಏನು ಮಾತಾಡ್ತಾ ಇಲ್ಲ ಕಣೋ. ಅವಾಗಿಂದ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾನೆ ಇದ್ದೀವಿ. ಮನೆಗೆ ಬಂದು ಸೀದಾ ರೂಮ್ಗೆ ಹೋಗಿ ಲಾಕ್ ಆಗ್ಬಿಟ್ಟವನೆ. ಅದಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವನ ಆರ್ತಿ ಹತ್ರನೋ ಜಗಳ ಮಾಡ್ಕೊಂಡಿರ್ಬೋದು. ಅವ್ರದ್ದು 2 ನಿಮಿಷ ಜಗಳ, ಆಮೇಲೆ ಸರಿ ಹೋಗ್ತಾನೆ ಬಿಡಿ.
ನಂಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ ಕಣ. ಸರಿ ಬಿಡಿ, ನಾನೇ ಅವನ ಹತ್ರ ಮಾತಾಡ್ತೀನಿ. ಅಲ್ಲಿಗೆ ವೇದಾಂತ್ವರೆಗೂ ವಿಷಯ ಬಂದಿಲ್ಲ ಅಂತಾಯಿತು. ಒಂದು ವೇಳೆ ಬಂದಿದ್ದಿದ್ರೆ ಇವನು ಹೀಗೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಬದಲಾಗಿ ನಾನೇ ಎಲ್ಲ ಸರಿ ಮಾಡ್ತೀನಿ ಅಂತ ಹೊರಟು ಬಿಡ್ತಿದ್ದ. ವೇದಾಂತ್, ವಿಷಯ ಸ್ವಲ್ಪ ಸೀರಿಯಸ್ ಅನ್ನಿಸ್ತಿದೆ. ನನಗೂ ಹಂಗೆ ಅನಿಸ್ತಾ ಇದ್ದೇವೆ ಅಂತ. ಯಾಕೋ ವಿಕ್ಕಿ ತುಂಬ ಅಪ್ಸೆಟ್ ಆಗಿದ್ದಾನೆ ಅನ್ಸುತ್ತೆ. ಎಲ್ಲ ಸರಿಯಾಗಿರುತ್ತೆ. ಇದಕ್ಕಿದಾಗ ಏನಾಗುತ್ತೆ ಅವನಿಗೆ? ವಿಕ್ರಾಂತ್, ವಿಕ್ರಾಂತ್ ಅಕ್ಕ, ಎಡ್ವರ್ಟ್ ಮಾಡದೆ ಸೈಲೆಂಟ್ ಆಗಿರೋ. ನಮ್ಮ ಮನೇಲಿ ಯಾರ ಗ್ರಹಚಾರ ಕೆಟ್ಟಿದೆಯೋ ಗೊತ್ತಿಲ್ಲ. ಎಲ್ಲಾದರೂ ಒಂದು ಕಡೆ ಜಾತಕ ತೋರಿಸ್ಬೇಕು. ಇಲ್ಲದಿದ್ದರೆ ಈ ಮನೆ ಸಮಸ್ಯೆ ಬಗೆಹರಿಯೋಲ್ಲ. ಯಾವುದು ಕೆಟ್ಟ ಗ್ರಹ ನಮ್ಮ ಮನೆಯೇ ನೋಡ್ತಾ ನಿಂತ್ಬಿಟ್ಟಿದೆ ಅಂತ ಅನ್ನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಬೇಜಾರಾಗುತ್ತೆ ಕಣೆ. ನಾನು ಬೇಜಾರು ಮಾಡ್ಕೋತೀನಿ. ಅಲ್ಲ, ಇದಕ್ಕಿದ್ದ ಹಾಗೆ ನಿಶ್ಚಿತಾರ್ಥ ಬೇಡ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕೆ ಅಮ್ಮ? ಒಂದು ಸ್ವಲ್ಪನೂ ಯೋಚನೆ ಬೇಡ ಅವಳಿಗೆ? ಸಮಾಧಾನ ಮಾಡ್ಕೊಳಮ್ಮ, ಅಕ್ಕ ಯಾವಾಗಲೂ ಹೀಗೆ ಮಾಡಿಲ್ಲ ಅಲ್ವಾ? ಅದೇ ನನಗೂ ಟೆನ್ಷನ್ ಆಗ್ತಿರೋದು. ಯಾವಾಗಲೂ ಚೆನ್ನಾಗೇ ಇರ್ತಾಳೆ, ಆದರೆ ಒಂದೊಂದ್ಸಲ ದೆವ್ವ ಮೆಟ್ಕೊಂಡು ಥರ ಆಡ್ತಾಳೆ. ಅಲ್ಲ, ಇವಳಿಗೆ ಇನ್ನೇನು ಬೇಕು ಅಂತ? ಅವ್ರ ಮನೇಲಿ ಎಲ್ಲ ಚೆನ್ನಾಗೇ ಇದೆ. ವಿಕಿ ಅಂತ ಗಂಡ ತನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅಂಥ ಭಾವ ವೇದಾಂತ. ಅತ್ತೆ ಸ್ವಲ್ಪ ಜೋರು, ಆದರೆ ಮಾವ ಪಾಪ ಅಲ್ವಾ? ಒಬ್ಬರ ಜೊತೆ ಹೊಂದ್ಕೊಂಡು ಹೋದ್ರಾಯ್ತಪ್ಪ. ಇಷ್ಟು ಜನರ ಜೊತೆ ಬೆಳೆದವಳಿಗೆ ಒಬ್ಬರನ್ನ ಸಂಭಾಳಿಸೋಕ್ಕಾಗಲ್ವಾ? ಅಮ್ಮ ಪ್ಲೀಸ್, ನೀನು ತಾಳ್ಮೆ ತಗೋ. ಬಜ್ರಂಗಿದ್ದಾನೆ, ಎಲ್ಲ ಒಳ್ಳೇದೇ ಆಗುತ್ತಮ್ಮ. ನನಗೆ ಆ ಲಕ್ಷಣನೇ ಕಾಣಿಸ್ತಿಲ್ಲ. ಅವ್ರ ಮನೆಯವ್ರು ಬಂದು ನಿಶ್ಚಿತಾರ್ಥದ ಎಲ್ಲ ಖರ್ಚು ನಾವೇ ಹೊತ್ಕೋತೀವಿ ಅಂತ ಹೇಳಿದಾಗ ನನಗೆಷ್ಟು ಖುಷಿಯಾಗಿತ್ತು ಗೊತ್ತಾ? 10-12 ವರ್ಷದಲ್ಲಿ ಅವತ್ತೇ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು. ಏನು ಹುಡುಗಾಟ ಅಂದ್ಕೊಂಡಿದ್ದಾಳ ಹೇಗೆ? ಏನು ಸಮಸ್ಯೆ ಅಂತನಾದರೂ ಹೇಳಿದ್ರೆ ಎಲ್ಲ ಸೇರಿ ಒಂದು ಉಪಾಯನಾದರೂ ಹುಡುಕ್ಬೋದಲ್ವಾ? ಅಮ್ಮ ದಯವಿಟ್ಟು ನೀನು ಅಳೋದು ನಿಲ್ಸಮ್ಮ. ನಿನಗೆ ಕಸ್ತಮ ಇದೆ. ಹೀಗೆ ಅಳ್ತಿದ್ರೆ ಉಸಿರು ಮೇಲ್ ಕಟ್ಕೊಳುತ್ತೆ. ನಾನು ಇದೀನಲ್ವಾ, ನಾನು ಎಲ್ಲ ನೋಡ್ಕೋತೀನಿ. ನಿನಗೆ ನನ್ನ ಮೇಲೆ ನಯಾ ಪೈಸೆ ಆದರೂ ಕೇರ್ ಇದೆ, ಕಾಲ್ ರಿಸೀವ್ ಮಾಡು ವೇದಾಂತ್. ಇಲ್ಲ ಅಂದರೆ ಜೀವನದಲ್ಲಿ ಇನ್ಯಾವತ್ತೂ ಕಾಲ್ ಮಾಡಲ್ಲ. ವಿಕ್ರಾಂತ್, 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 ವಿಕ್ರಾಂತ್. ವಿಕ್ರಾಂತ್, ಓಪನ್ ದಿ ಡೋರ್. ಈಗೇನು ಬಾಗಿಲು ತೆಗಿತಿಲ್ಲ, ಬಾಗಿಲು ಹೊಡೆದು ನಾನೇ ಬರಲ್ಲ. ವೇದಾಂತ್, ವೇದಾಂತ್, ಸ್ವಲ್ಪ ತಾಳ್ಮೆಯಿಂದಿರು ಪ್ಲೀಸ್. ಬಿಕಿ ನಿಂಗೆ ಸ್ನೋ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಕಣೋ. ಐ ಆಮ್ ಸಾರಿ. ಆದರೆ ಆ ಆರ್ತಿ ನಿಂಗೆ ಸರಿಯಾದ ಜೋಡಿ ಅಲ್ಲ. ವಿಕ್ರಾಂತ್, ನನ್ನ ಒಂಟಿಯಾಗಿರೋದು ಬಿಟ್ಬಿಡಿ. ನಾ ಹೇಳಿರ್ಲಿಲ್ವಾ ಇವರಿಬ್ಬರ ಮಧ್ಯೆ ಏನೋ ಇದೆ ಅಂತ? ಬೆಳಗ್ಗೆಯಿಂದ ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಕಾಲೇ ಪಿಕ್ ಮಾಡಲಿಲ್ಲ. ಎಷ್ಟು ದೊಡ್ಡ ತೊಂದರೆ ಆಗಿದೆ ಗೊತ್ತಾ? ಅಭಿನಯ, ಪ್ಲೀಸ್ ಕಾಮ್ ಡೌನ್. ಯಾಕೆ ಹೀಗೆ ಹೇಳ್ತಿದ್ಯಾ?
ಏನಾಯ್ತು? ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಬಂದ್ರು ಮಧ್ಯೆ ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನೀನೇ ವೇದಾಂತ್. ಇದೆಲ್ಲ ಯಾಕೆ? ವಿಷಯ ಏನು ಹೇಳ್ಬಾರ್ದ? ಅಕ್ಕ ಮತ್ತೆ ಭಾವನ ಮಧ್ಯೆ ಇರೋ ಸಮಸ್ಯೆನ ಸರಿ ಮಾಡಿ ಅವ್ರಿಬ್ರಿಗೆ ಎಂಗೇಜ್ಮೆಂಟ್ ಆಗೋ ಥರ ಮಾಡು ವೇದಾಂತ್. ಇದು ನಿನ್ನಿಂದ ಮಾತ್ರ ಸಾಧ್ಯ. ಓಕೆ ಓಕೆ, ರಿಲ್ಯಾಕ್ಸ್. ಸರಿ ಮಾಡೋಣ. ಸಾರ್ಥಕ್ ಅದೇನೂ ಇಲ್ಲೇ ಇದ್ದಾರೆ. ಸಾರಿ ಅಣ್ಣ, ನಾನು ಯಾರನ್ನೂ ನೋಡಲಿಲ್ಲ. ಮನೇಲಿ ನಡೀತಿರೋ ವಿಷಯದಿಂದ ತುಂಬ ಬೇಜಾರಾಗೋಗಿತ್ತು, ಅದಕ್ಕೆ. ಅಮೂಲ್ಯ, ಈಗ ನೇರವಾಗಿ ವಿಷಯಕ್ಕೆ ಬಾ. ಏನಾಯ್ತು? ಏನು ಕತೆ? ನಿನಗೇನು ಗೊತ್ತು ಅನ್ನೋದನ್ನ ಕ್ಲಿಯರಾಗಿ ಹೇಳು. ಅಕ್ಕ ಅಕ್ಕ ಅಕ್ಕ, ಇಷ್ಟೆಲ್ಲ ನಡೆದಿದೆ, ಆದರೆ ಎಕ್ಸಾಕ್ಟಾಗಿ ಏನು ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಕ್ಕನೇ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿದ್ಮೇಲೆ ಎಲ್ಲರೂ ತುಂಬ ನೊಂದ್ಕೊಂಡಿದ್ದಾರೆ. ಅಪ್ಪ ಬೇಡ ಅಂದರೆ ಬೇಡ ಬಿಡು, ಅವಳಿಷ್ಟ, ಅವಳು ಚಿಕ್ಕ ಹುಡುಗಿ ಅಲ್ಲ ಅಂತ ಅಂದ್ಬಿಟ್ರು. ಸಾಲದಕ್ಕೆ ವೇದಾಂತ್ ಮನೆಯಿಂದ ಬಂದಿದ್ನೆಲ್ಲ ವಾಪಸ್ ಕೊಟ್ಬಿಡೋಣ, ಎತ್ತಿಟ್ಬಿಡು ಅಂತ ಹೇಳ್ತಿದ್ರು. ಅವ್ರ ಜಾಗದಲ್ಲಿ ನಿಂತು ನೋಡಿದ್ರೆ ಇಷ್ಟೆಲ್ಲ ಆದ್ಮೇಲೂ ತಾಳ್ಮೆ ಕಳ್ಕೊಳ್ದೆ ಅವ್ರು ಅಷ್ಟೇ ಮಾತಾಡಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ. ಅವ್ರ ದೃಷ್ಟಿಲಿ ಅವ್ರು ಸರಿಯಾಗಿ ಮಾಡಿದ್ದಾರೆ. ಹಾಗಿದ್ರೆ ಎಂಗೇಜ್ಮೆಂಟ್ ಆಗಲ್ವಾ? ಇಬ್ರು ಏನಾಯ್ತು ಅಂತ ಬಾಯ್ಬಿಟ್ರು ತಾನೆ, ಮುಂದೆ ಏನಾದರೂ ಮಾಡೋದಕ್ಕೆ ಸಾಧ್ಯ? ಸಮಸ್ಯೆ ಇದೆ, ಆದರೆ ಏನು ಅಂತ ಗೊತ್ತಿಲ್ಲ. ಗೊತ್ತಿರೋರು ಹೇಳ್ತಿಲ್ಲ, ಅಥವಾ ಏನು ಅಂತ ಹುಡ್ಕೋದು. ನಾಳೆ ವಿಕ್ರಾಂತ್ ಏನಾದ್ರು ತಪ್ಪು ಮಾಡಿರ್ಬೋದಾ? ನೋಡು, ಅವ್ನ ಆರ್ತಿ ವಿಚಾರದಲ್ಲಿ ತಪ್ಪು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ವಿಚಾರದಲ್ಲಿ ಅವಳನ್ನು ಖುಷಿ ಪಡಿಸೋದು ಬಿಟ್ಟು ಬೇರೇನೂ ಮಾತಾಡೋದೇ ಇಲ್ಲ. ಹೌದು ವೇದಾಂತ್, ಇಷ್ಟು ದಿನದಲ್ಲಿ ಅವ್ರ ಬಾಯಲ್ಲಿ ಅಕ್ಕಂಗೆ ಬೇಜಾರಾಗೋ ಮಾತು ಒಂದು ಕೇಳಿಲ್ಲ. ವಿಕ್ಕಿಗೆ ಹುಡುಗಾಟಿಗೆ ಇದೆ ನಿಜ, ಆದರೆ ಈ ಲೆವೆಲ್ಗೆ ಸಂಬಂಧ ಹಾಳು ಮಾಡೋ ಥರ ಎಲ್ಲ ಮಾಡೋಕ್ಕೆ ಚಾನ್ಸ್ ಇಲ್ಲ ವೇದಾಂತ್. ಮತ್ತಿನ್ನೇನು ರೀಸನ್ ಇರೋದಕ್ಕೆ ಸಾಧ್ಯ ಸಾರ್ಥಕ್? ಆರ್ತಿ ಕೂಡ ತುಂಬ ಇನ್ನೋಸೆಂಟ್. ಅವಳಿಗೆ ಹರ್ಟ್ ಆಗುವಂಥದ್ದು ಏನೋ ಒಂದು ನಡೆದಿರ್ಬೇಕಲ್ವಾ? ನನಗೆ ಯಾಕೋ ಇದರಲ್ಲಿ ಬೇರೆಯವ್ರದ್ದು ಏನಾದರೂ ಕೈವಾಡ ಇದೆಯಾ ಅಂತ ಡೌಟ್ ಆಗ್ತಿದೆ. ಹಾಗಂದ್ರೆ ಏನು ಎತ್ತ ಅಂತ ನನಗೂ ಎಕ್ಸಾಕ್ಟಾಗಿ ಅರ್ಥ ಆಗ್ತಿಲ್ಲ. ಇವರಿಬ್ಬರದೇ ಏನೋ ಸಮಸ್ಯೆ ಆಗಿದ್ರೆ ಇಬ್ಬರಲ್ಲಿ ಒಬ್ಬರಾದರೂ ಹೇಳ್ಕೊತಿದ್ರು. ಇವ್ರು ಹೇಳ್ತಿಲ್ಲ ಅಂದರೆ ಅಥವಾ ವಿಕ್ಕಿಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಬೇರೆನೇ ಏನಾದರೂ ಇರಬೇಕಲ್ವಾ? ಐ ಡೋಂಟ್ ನೋ, ಬಟ್ ನಾನು ಇದನ್ನು ಹೀಗೆ ಕಂಟಿನ್ಯೂ ಮಾಡೋದಕ್ಕೆ ಬಿಡೋದಿಲ್ಲ. ಐ ಡೆಫಿನೆಟ್ಲಿ ಡೂ ಸಮಥಿಂಗ್ ಅಬೌಟ್ ಇಟ್. ನೀವೇನು ತಲೆ ಕೆಡ್ಸ್ಕೊಬೇಡಿ. ಸರಿ. ನೀನೀಗ ಹೇಗೆ ಮನೆಗೆ ಹೋಗ್ತೀಯಾ? ನಾನೇ ಡ್ರಾಪ್ ಮಾಡ್ತೀನಿ ಬಿಡಿ. ಸದಕ್ಕೊಂದು ಕೆಲಸ ಮಾಡಿ, ನೀವು ನನ್ನ ಕಾರ್ ತೊಗೊಂಡು ಹೋಗಿ ಅಮೂಲ್ಯನ ಹಾಗೆ ಡ್ರಾಪ್ ಮಾಡಿ. ನಾನು ಕಾನ್ದಂಗೆ ಹೇಳಿ ಇನ್ನೊಂದು ಕಾರ್ ತರಿಸ್ಕೋತೇನೆ. ಅದ್ಯಾ, ನೀವೀಗ ಇವ್ರ ಜೊತೆನೇ ಹೊರಡು. ಸರಿ ಅಣ್ಣ. ಅಲ್ಲಿ ಕಾಲಿಗೆ ಗೈಸ್ ವಿತ್ ಅಪ್ಡೇಟ್ಸ್. ಟೇಕ್ ಕೇರ್ ಆಫ್ ವಿಕ್ಕಿ ಅಣ್ಣ. ನೀನು ಟೆನ್ಷನ್ ಮಾಡ್ಕೋಬೇಡ ಅಮ್ಮಯ್ಯ, ನಾನೆಲ್ಲ ಸರಿ ಮಾಡ್ತೇನೆ. ಕೂಲಾಗಿರು. ಆರ್ತಿ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡು. ಏನಾದರೂ ವಿಷಯ ಗೊತ್ತಾದರೆ ಇನ್ಫಾರ್ಮ್ ಮಾಡಿ. ಟೇಕ್ ಕೇರ್. ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಳ್ತಿದ್ರೆ ಇವನ್ ಫೋನ್ ಬಿಸಿ ಬರ್ತಿದೆಯಲ್ಲ.
ಗೊತ್ತಿರೋ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾದರೆ ಹೋಗೋದು ನಮ್ಮನೆ ಮರ್ಯಾದೆನೆ. ಅಟ್ಲೀಸ್ಟ್ ನಾನು ಏನು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಇವಳು ಹೇಳೋಣ ಅಂದರೆ ಫೋನೇ ಕನೆಕ್ಟ್ ಆಗ್ತಿಲ್ವಲ್ಲ. ಛೇ, ಕಾಲ್ ಟ್ರೈ ಮಾಡ್ತಿದ್ದೀನಿ. ಯಾರ್ದು ಮಾತಾಡ್ತಿದ್ಯಾ? ನಾನ್ಸೆನ್ಸ್. ಅದು ನಿನಗೆ. ಆಕ್ಚುಲಿ ನಾವೇ ಒಬ್ರಿಗೊಬ್ರು ಕಾಲ್ ಟ್ರೈ ಮಾಡ್ತಿದ್ವಿ, ಅದಕ್ಕೆ ಕನೆಕ್ಟ್ ಆಗಿಲ್ಲ. ಅದು ನನಗೆ ಅರ್ಥ ಆಯ್ತು, ಆದ್ರೆ ನಿನಗಾಗ್ಲಿಲ್ವಲ್ಲ. ಹೇ, ಅದು ನನಗೂ ಅರ್ಥ ಆಯ್ತು. ಮತ್ತೆ ಯಾಕೆ ನಾನ್ಸೆನ್ಸ್ ಅಂದೆ? ನಿನ್ನ ವಾಯ್ಸ್ ಕೇಳಿದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದೇ ಅದು. ನನಗೆ ನಿನ್ ಮೂತಿ ನೆನಪಾದ್ರೆ ಸಹಸ್ರನಾಮನೇ ನೆನಪಾಗುತ್ತೆ. ಹೇಳ? ಹೇ, ಸುಮ್ಮನೆ ವಟ ವಟ ಅನ್ಬೇಡ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಸರಿ ಆಯ್ತು, ಹೇಳು. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾಳೆ ನಿನಗೆ ವಿಚಾರ ಗೊತ್ತಾದ್ಮೇಲೆ ನೀನಾಗಲಿ ಅಥವಾ ನಿಮ್ಮ ಮನೆಯವರಾಗಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ ಹೇಳೋದಕ್ಕೆ ಮೊದಲೇ ಫೋನ್ ಮಾಡ್ತಿದ್ದೀನಿ. ಹಲೋ, ಕೇಳಿಸ್ತಿದ್ಯಾ? ಇದೆಯಲ್ಲ, ಸತ್ತೋದ್ಯಾ? ಹಾ, ಕೇಳಿಸ್ತಿದೆ, ಆದ್ರೆ ಶಾಕ್ ಆಗಿತ್ತು. ಒಂದೊಂದ್ಸಲ ನಿನ್ ಮಾತು ಕೇಳಿಸ್ಕೊಳ್ಳೋದಕ್ಕಿಂತ ಸತ್ತೋಗೋದೇ ವಾಸಿ ಅನ್ಸುತ್ತೆ. ವಾಟ್? ಮತ್ತಿನ್ನೇನಯ್ಯ, ನಾನು ಇಲ್ಲಿ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡಿದ್ರೆ ನೀನು ಏನೇನೋ ಮಾತಾಡ್ತಿದ್ಯಲ್ಲ. ಅಲ್ಲ, ನಾವು ತಪ್ಪು ತಿಳ್ಕೊಬಾರ್ದು ಅಂತ್ಯ ಅಂತ ಮನೆ ಹಾಳು ಡಿಸಿಷನ್ ಏನು ತಗೊಂಡಿದ್ಯಾ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು? ಲೂಸ್ ಥರ ಆಡ್ಬೇಡ ನೀನು. ಪಟಾಕಿ ಮಾಲೆಗೆ ಬೆಂಕಿ ಕೊಟ್ಟಂಗೆ ಒಂದೇ ಸಮನೆ ಡಬ 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 ಅಂತ್ಯಲ್ಲ. ಬೇರೆಯವ್ರಿಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು. ಆಯ್ತು, ಹೇಳು, ಏನಿನ್ ಪ್ರಾಬ್ಲಮ್ಮು? ಅಲ್ಲ, ಏನಿನ್ ಡಿಸಿಷನ್? ಅದೇನು ಅಂತ ಹೇಳೋದಾಗಿದ್ದರೆ ನಾಳೆ ಅದರಿಂದ ತಪ್ಪು ತಿಳ್ಕೊಬೇಡಿ ಅಂತ ಹೇಳೋದಕ್ಕೆ ಫೋನ್ ಮಾಡ್ತಿದ್ದ. ಒಳ್ಳೆ ಗೋಳು ಕಣಯ್ಯ ನಿಂದು. ಏನು ಅಂತ ಹೇಳಲ್ಲ ಅಂದಮೇಲೆ ಇಷ್ಟು ಹೇಳಿ ಯಾಕೆ ಕೊಡ ಬಿಡ್ತೀಯಾ? ಅದು ಹಾಗೇನೆ, ನಾನೇನೋ ಮಾಡ್ತೀನಿ, ಆದರೆ ಅದನ್ನು ಈಗಲೇ ಹೇಳೋದಕ್ಕಾಗಲ್ಲ. ನೀನು ಫೋರ್ಸ್ ಮಾಡಿದ್ರು ನಾನು ಹೇಳೋದಿಲ್ಲ. ಬಟ್ ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಹಲೋ, ಏ ಬಜಾರಿ. ಹಲೋ. ಒಳ್ಳೆ ಕ್ವಾಟ್ಲೆ ಗುರು ನಿಂದು. ಒಂದ್ ಕೇಳಿದ್ರೆ ಒಂದ್ ಹೇಳ್ತೀಯ. ಈ ಕ್ಷಣ ನಂಬಿಕೆ ವಿಷಯ ಬಂತು. ಔಟ್ ಆಫ್ ಸಿಲೆಬಸ್ ಎಲ್ಲ ಮಾತಾಡ್ಬೇಡ ನೀನು. ಎಸ್ ಆರ್ ನೋ, ನನಗೊಂದೇ ಬೇಕಾಗಿರೋದು. ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಾ ಇಲ್ವಾ? ಒಳ್ಳೆ ಕರ್ಮ. ಆಯ್ತು, ಕೇಳಿಸ್ಕೊ. ನಂಬ್ತೀನಿ, ಖಂಡಿತ ನಂಬ್ತೀನಿ. ಗೌತಮ್ ವಿಚಾರದಲ್ಲಿ ನಾನು ತಪ್ಪಾಗಿ ತಿಳ್ಕೊಂಡಿದ್ದು ನಿಜ. ಬಟ್ ಅದು ಮುಗ್ದೋಗಿರೋ ಮಾತು. ಅಲ್ಲಿಂದ ಈಚೆ ನಾನು ಇನ್ಮೇಲೆ ಯಾವ ವಿಚಾರದಲ್ಲೂ ಅನುಮಾನ ಪಟ್ಟಿಲ್ಲ. ಈಗಲೂ ನಂಬ್ತೀನಿ, ಮುಂದೆ ಕೂಡ ನಂಬ್ತೀನಿ. ಕಣ್ಣು ಮುಚ್ಕೊಂಡು ನಂಬ್ತೀನಿ. ಹಲೋ ವೇದಾಂತ, ಏನೇನ್ ಪಿಶಾಚಿ? ವೇದಾಂತ್ ಕೋಪಿಷ್ಟ ಇದ್ಯಾ ಎಲ್ಲ ಸತ್ತೋದ್ಯಾ? ಹಲೋ. ಹಾ, ಅದೇ ಹಲೋನೆ. ನಂಬ್ತೀನಿ ಅಂತ ಹೇಳ್ದೆ ತಾನೆ, ಮುಂದುವರ್ಸು. ನಾನೇನು ಮಾಡ್ತೀನೋ ಅದು ಸರಿಯಾಗಿರುತ್ತೆ. ಆ್ಯಂಡ್ ಅದು ಆರ್ತಿ ಮತ್ತು ವಿಕ್ರಾಂತ್ ಒಳ್ಳೇದಕ್ಕೆ ಮಾಡ್ತೀನಿ. ಅದನ್ನು ಮಾತ್ರ ಮರಿಬೇಡ. ಹಲೋ ಹಲೋ ವೇದಾಂತ್, ಹಲೋ. ಕಟ್ಟೆ ಮಾಡ್ಬಿಟ್ಟ. ಊರವ್ರಿಗೆಲ್ಲ ಮ್ಯಾನರ್ಸ್ ಇದೆಯಾ ಅಂತ ಬೈತಾನೆ, ಆದ್ರೆ ಇವನಿಗೆ ಇಲ್ಲ. ಮಾತಾಡ್ತಿದ್ದಂಗೆ ಕಟ್ ಮಾಡ್ಬಿಟ್ಟ. ಮತ್ತೆ ಕಾಲ್ ಮಾಡ್ಲಾ? ನಾನು ರೌಡಿ ಬೇಬಿ ಹೋಗಿ ಹೋಗಿ ಏಲಿನ್ ಪಿಶಾಚಿಗೆ ಬಕೆಟ್ ಹಿಡಿಯೋದಾ? ನೆವರ್ ಎವರ್ ನೆವರ್. ಸಾಧ್ಯನೇ ಇಲ್ಲ. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಮುಂದಿನ ಜನ್ಮದಲ್ಲೂ ಸಾಧ್ಯ ಇಲ್ಲ.